ಸ್ನೇಹಿತರೆ ನಮಸ್ಕಾರ. ನಾನು ಹೇಮಂತ್ ಸಂಪಾಜೆ. 9ನೇ ತರಗತಿ ಹುಡುಗ ಸುಮಂತ್ ಬೆಳ್ತಂಗಡಿಯ ಪ್ರಕರಣ, ಗೇರುಕಟ್ಟೆಯ ಈ ಪ್ರಕರಣ 4 ತಿಂಗಳಾಯಿತು. 4 ತಿಂಗಳಲ್ಲಿ ಯಾವುದೇ ರೀತಿಯಾದಂತಹ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಯಾವ ಬೆಳವಣಿಗೆಗಳು ಕಂಡು ಬಂದಿಲ್ಲ. ಆದರೆ ಒಂದಷ್ಟು ಬೆಳವಣಿಗೆಗಳು ನಡೆದಿದೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆದಂತಹ ಮಾಹಿತಿ. ಹಾಗಾದರೆ ಯಾವುದೆಲ್ಲ ಬೆಳವಣಿಗೆಗಳು ನಡೆದಿದೆ, ಈ ಬಗ್ಗೆ ಒಂದು ಸಮಗ್ರವಾದ ಚಿತ್ರಣವನ್ನು, ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂತಹ ವಿಚಾರಕ್ಕೆ ನಾನು ಬಂದಿದ್ದೇನೆ. ಮುಖ್ಯವಾಗಿ ಇಲ್ಲಿ ಹೇಳಬೇಕಂತಾದರೆ, ಈ ಪ್ರಕರಣವನ್ನು ಇದುವರೆಗೆ ಜೀವಂತವಾಗಿಡಲಿಕ್ಕೆ ಒಂದಷ್ಟು ಯೂಟ್ಯೂಬರ್ಸ್ ಪ್ರಯತ್ನವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಗಬೇಕು, ಇದರಲ್ಲಿ ಯಾರು ಅಪರಾಧಿ ಇದ್ದಾರೆ ಆ ಅಪರಾಧಿ ಸಿಗಬೇಕು ಅನ್ನುವಂಥ ಕಾರಣಕ್ಕೆ ಮತ್ತೆ ಈ ಒಂದು ವಿಡಿಯೋವನ್ನು ಮಾಡುವ ಮೂಲಕ, ಅಥವಾ ಅವರ ಏನು ಇಲ್ಲಿವರೆಗೆ ತನಿಖೆ ಆಗಿದೆ, ಯಾವ ರೀತಿಯಾದಂತಹ ಬೆಳವಣಿಗೆಗಳು ನಡೆದಿದೆ ತನಿಖೆಯಲ್ಲಿ, ತುಂಬ ದಿವಸ ಆಯಿತು, 4 ತಿಂಗಳಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೆದೇ ಇದ್ದಾವೆ. ಅದು ಯಾವುದು ಬೆಳವಣಿಗೆಗಳು, ಅದು ಗೊತ್ತಾಗದಂತಹ ಬೆಳವಣಿಗೆಗಳು, ಅದನ್ನೆಲ್ಲ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಮತ್ತು ಅವರ ಸಹೋದರರಾಗಿರುವಂಥ ಸುದರ್ಶನ್ ಅವರ ಜೊತೆ ನಾನು ಮಾತಾಡಿದ್ದೀನಿ. ಹೀಗೆ ಮಾತಾಡ್ಬೇಕಾದ್ರೆ ಸುಮಂತ್ ಬಗ್ಗೆ ಸುದರ್ಶನ್ ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹೇಳಿದ್ದಾರೆ ದೂರವಾಣಿಯಲ್ಲಿ. ಜೊತೆಗೆ ಆ ನೋವನ್ನು ನಮಗೆ ಮರಲಿಕ್ಕೆ ಸಾಧ್ಯ ಇಲ್ಲ, ನಾವು ಮರಲಿಕ್ಕೂ ಯಾವತ್ತೂ ಆಗೋದಿಲ್ಲ. ಯಾಕಂತೇಳಿದ್ರೆ ಅವತ್ತಿನ ದಿವಸ ನನ್ನ ಜೊತೆ ನನ್ನ ಸಹೋದರ ಈ ಥರ ಆಗಿದ್ದಾನೆ ಅಂತ ಹೇಳ್ಬೇಕಾದ್ರೆ ನನಗೆ ಅದನ್ನು ತಡ್ಕೊಳ್ಳಿಕ್ಕಾಗಲಿಲ್ಲ. ಇದರ ಮಧ್ಯದಲ್ಲಿ ನನ್ನ ಮೇಲೆ ಒಂದಷ್ಟು ಆರೋಪಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಅದೆಲ್ಲದಕ್ಕೂ ನಾವು ಕಾನೂನು ಮೂಲಕ ಉತ್ತರವನ್ನು ಕೊಟ್ಟಿದ್ದೇವೆ. ಯಾರ್ಯಾರು ನಮ್ಮ ಮೇಲೆ ಆರೋಪವನ್ನು ಮಾಡಿದ್ದಾರೆ, ಈ ಪ್ರಕರಣದಲ್ಲಿ ಮನೆಯವರನ್ನು ಯಾರ್ಯಾರು ತಳಕು ಹಾಕಿದ್ದಾರೆ, ಅವರೆಲ್ಲರಿಗೂ ಕೂಡ ನಾವು ಕಾನೂನಿನ ಮೂಲಕ ಒಂದು ಉತ್ತರವನ್ನು ಕೊಟ್ಟಿದ್ದೇವೆ ಅನ್ನುವಂಥ ಮಾಹಿತಿಯನ್ನು ಕೂಡ ಸುದರ್ಶನ್ ಅವರು ಹೇಳಿದರು. ಜೊತೆಗೆ 9ನೇ ತರಗತಿ ಹುಡುಗ ಗೇರುಕಟ್ಟೆಯ ಬಾಲಕ ಸುಮಂತ್ ಕೆರೆಯಲ್ಲಿ ಪತ್ತೆಯಾಗಿದ್ದು ಜನವರಿ 14ರಂದು. ಅವತ್ತು ಎಲ್ಲ ಕಡೆ ಬಹಳ ದೊಡ್ಡ ಚರ್ಚೆ ಆಯಿತು. ಸುಮಂತ್ ಈ ಥರ ಕೆರೆಯಲ್ಲಿ ಸಿಕ್ಕಿದ್ದಾರೆ, ಇದೊಂದು ಸಹಜವಾದ ಪ್ರಕರಣ ಏನೋ ಅನ್ನುವಂಥದ್ದು ಆರಂಭದಲ್ಲಿ ಎಲ್ಲರಿಗೂ ಇದ್ದಂಥದ್ದು. ಆದರೆ ಈ ಪ್ರಕರಣವನ್ನು ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಬಾಲಕನ ದೇಹದ ಮೇಲೆ, ತಲೆಯ ಭಾಗದಲ್ಲಿ ಆಗಿದ್ದಂಥ ಗಾಯಗಳನ್ನು ನೋಡಿದಾಗ ಇದು ಯಾವುದೋ ಒಂದು ರೀತಿಯಲ್ಲಿ ಯಾರೋ ಉದ್ದೇಶಪೂರ್ವಕವಾಗಿ ಬಹಳ ಪ್ಲ್ಯಾನ್ ಮಾಡಿದ್ದಾರೆ ಅನ್ನುವಂಥದ್ದು ಪೊಲೀಸರಿಗೆ ಮನವರಿಕೆ ಆಗ್ತಾ ಇದ್ದ ಹಾಗೆ FIR ರಿಜಿಸ್ಟರ್ ಆಗುತ್ತೆ. FIR ರಿಜಿಸ್ಟರ್ ಆದ ನಂತರ ಈ ಪ್ರಕರಣವನ್ನು ಪೊಲೀಸರು ಯಾವ ದಾರಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಎಲ್ಲ ದಾರಿಯಲ್ಲಿ ತೆಗೆದುಕೊಂಡು ಹೋದರು. ತನಿಖೆಯನ್ನು ಬೇರೆ ಬೇರೆ ಕಡೆಯಲ್ಲಿ ಮಾಡ್ತಾ ಬಂದರು. ಆದರೆ ಇದುವರೆಗೆ ಫಲಿತಾಂಶ ಮಾತ್ರ 0. ಈಗ ನಾವು ನೋಡ್ತಾ ಇದ್ದೀವಿ, ಒಂದು ಸಾಮಾನ್ಯವಾಗಿ ಈ ಪ್ರಕರಣವನ್ನು ಪೊಲೀಸರು ಯಾವ ಲೆವೆಲ್ಗೆ ತಗೊಂಡು ಹೋಗ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಈ ಪ್ರಕರಣಕ್ಕೆ ಉತ್ತರ ಸಿಗದಿದ್ದ ಪಕ್ಷದಲ್ಲಿ ಸಾರ್ವಜನಿಕರು ಸಹಜವಾಗಿ ಕೇಳ್ತಾರೆ ಇದಕ್ಕೆ ಏನಾಗಿದೆ ಅಂತೇಳಿ. ಯಾಕಂದರೆ ಎಲ್ಲರಿಗೂ ಕೂಡ ಸುಮಂತ್ ಬಗ್ಗೆ ಕಾಳಜಿ ಹೊಂದಿರುವ ಪ್ರತಿಯೊಬ್ಬರು ಕೂಡ ಅದಕ್ಕೆ ಅವರ ಸ್ನೇಹಿತ ವರ್ಗ ಆಗಿರ್ಬೋದು, ಕುಟುಂಬ ವರ್ಗ ಆಗಿರ್ಬೋದು, ಅಥವಾ ಸಾರ್ವಜನಿಕರಾಗಿರ್ಬೋದು, ಪ್ರತಿಯೊಬ್ಬರು ಕೇಳೋದು ಒಂದೇ, ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ನಮಗೆ ಉತ್ತರ ಬೇಕು. ಯಾರು ಇದರಲ್ಲಿ ಅಪರಾಧಿ, ಆತನನ್ನು ಹಿಡಿಲಿಕ್ಕೆ ಇನ್ನೆಷ್ಟು ಸಮಯವನ್ನು ನೀವು ತೆಗೆದುಕೊಳ್ತೀರಿ ಅನ್ನುವ ವಿಚಾರವನ್ನು ಬೆಳ್ತಂಗಡಿ ಪೊಲೀಸರಿಗೆ ನೇರವಾಗಿ ಜನರು ಕೇಳ್ತಾ ಇದ್ದಾರೆ. ಈ ವಿಚಾರವನ್ನು ಸಾಕಷ್ಟು ಬಾರಿ ನಮ್ಮ ಜೊತೆನೂ ಕೇಳೋದಿದೆ. ಹೊರಗಡೆ ಹೋದಾಗ, ನೀವು ಸರ್ ಹೋಗಿದ್ದೀರಿ, ರಿಪೋರ್ಟ್ ಮಾಡಿದಿರಿ, ಅಪರಾಧಿ ಸಿಕ್ಕಿದ್ರ, ಪೊಲೀಸರು ಏನು ಮಾಡ್ತಾ ಇದ್ದಾರೆ, ತನಿಖೆ ಆಯಿತಾ ಸರ್, ಏನು ರಿಪೋರ್ಟ್ ಇದೆ ಹೇಳಿ ಅಂತ ಜನಗಳು ನಮ್ಮನ್ನು ಕೇಳ್ತಾರೆ. ಇಂಥ ಸಂದರ್ಭದಲ್ಲಿ ನಾವು ಏನಾಯಿತು ಅನ್ನೋದನ್ನು ಮನೆಯವರ ಜೊತೆ ಕೇಳುವಂಥ ಪ್ರಯತ್ನವನ್ನು ನಾನು ಮಾಡಿದೆ. ಅದರದ್ದು ಆಡಿಯೋವನ್ನು ಕೂಡ ನಾನು ಹಾಕ್ತೇನೆ. ಅವರ ಬ್ರದರ್ ಮಾತಾಡಿದರು, ಸುದರ್ಶನ್ ಮಾತಾಡಿದರು ಅನ್ನುವಂಥ ಸಂಪೂರ್ಣ ಡೀಟೇಲ್ಸ್ ಅಲ್ಲಿದೆ. ಅದಕ್ಕೂ ಮೊದಲು ನನ್ನದೇ ಆದಂತಹ ಒಂದಷ್ಟು ವಿಚಾರಗಳನ್ನು ನಾನು ಮಾಡಿಸಲೇಬೇಕು. ಯಾಕಂತೇಳಿದರೆ ಸುಮಂತ್ ಪ್ರಕರಣ ಬಹಳಷ್ಟು ಕ್ಯೂರಿಯಾಸಿಟಿ ಇರುವಂತಹ, ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರುವಂತಹ ಒಂದು ಪ್ರಕರಣ. ಯಾವುದೋ ಒಂದು ಸಿನಿಮಾವನ್ನು ನೋಡ್ತೇವೆ ನಾವು, ಸಿನಿಮಾದಲ್ಲಿ ಈ ಥರ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳಲ್ಲಿ ಈ ಥರದ ಒಂದು ತಿರುವುಗಳು ಬರ್ತವೆ, ಯಾರು ಅಪರಾಧಿ ಅನ್ನೋದು ಕೊನೆಗೆ ಗೊತ್ತಾಗುತ್ತೆ. ಆದರೆ ನಮಗೆ ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಉತ್ತರ ಇದುವರೆಗೆ ಸಿಗದಿರೋದು ಬಹಳ ನಿರಾಶಾದಾಯಕವಾಗಿದೆ. ಯಾಕಂದರೆ ನಾವು ನೋಡ್ತೇವೆ, ಒಂದು ಅಪರಾಧವನ್ನು ಮಾಡಿದರೆ ಅದು ಯಾರೇ ಆಗಲಿ, ಒಬ್ಬ ಪಾಪ ಸ್ಕೂಟ್ರಲ್ಲಿ ಹೋಗ್ತಾ ಇರ್ತಾನೆ, ಬೈಕಲ್ಲಿ ಹೋಗ್ತಾ ಇರ್ತಾನೆ, ಆತ ಒಂದು ಲೈಸೆನ್ಸ್ ಇಲ್ಲ ಅಂತ ಹೇಳಿದರೆ, ಅಥವಾ ಆತನ ಒಂದು ಯಾವುದೋ ಒಂದು ದಾಖಲಾತಿ ಇಲ್ಲ ಅಂತ ಹೇಳಿದ ತಕ್ಷಣ, ಗಾಡಿದ್ದು ವಾಹನದ ದಾಖಲಾತಿಗಳು ಇಲ್ಲ ಅಂತ ಹೇಳಿದ ತಕ್ಷಣ ಆತನನ್ನು ಹಿಡಿದು ಆತನಿಗೆ ಫೈನ್ ದಂಡವನ್ನು ವಿಧಿಸಲಾಗುತ್ತೆ. ಆದರೆ ಇಲ್ಲಿ ಅಂತಹ ವಿಚಾರಕ್ಕೆ ಸಂಬಂಧಪಟ್ಟ ಇಲ್ಲಿ ನೋಡಿ, ಇಲ್ಲಿ ಒಬ್ಬನ ಜೀವನೇ ಹೋಗಿದೆ, ಒಬ್ಬ ಹುಡುಗಂದು. ಆದರೆ ಇಲ್ಲಿ ತನಕ ಆತನ ಒಬ್ಬ ಅಪರಾಧಿಯನ್ನು ಬಂಧಿಸಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ, ಆತ ಯಾರು ಅನ್ನೋದು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದರೆ ನಿಜವಾಗಿಯೂ ಕೂಡ ಇದು ಈ ಪ್ರಕರಣಕ್ಕೆ ನಾವು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಯಾಕಂದರೆ ಅವರ ಒಂದು ಆ ಬಾಲಕನ ಆತ್ಮಕ್ಕೆ ಶಾಂತಿ ಸಿಗುವ ನಿಟ್ಟಿನಲ್ಲಿ ಈ ಪ್ರಕರಣವನ್ನು ಇದು ಮಾಡಬೇಕಾಗುತ್ತೆ.
ಇದಕ್ಕೊಂದು ಜಸ್ಟಿಫಿಕೇಷನ್ ಕೊಡಲೇಬೇಕಾಗತ್ತೆ. ಇನ್ನೊಂದು, ಸಮಾಜಕ್ಕೆ ಇಂಥ ಆರೋಪಿಗಳನ್ನು ನಾವು ಬಿಡೋದಿಲ್ಲ, ಇಂಥ ಆರೋಪಿಗಳು ಒಂದಲ್ಲ ಒಂದು ದಿವಸ ಸಿಕ್ಕಿ ಬೀಳ್ತಾರೆ ಅನ್ನುವಂಥ ಕಾರಣಕ್ಕೆ ಅವರ ಮೇಲೆ ಕ್ರಮವನ್ನು, ಸ್ಪಷ್ಟವಾದ ಸಂದೇಶವನ್ನು ಈ ಸಮಾಜಕ್ಕೆ ರವಾನಿಸಬೇಕು. ಹಾಗಾಗಿ ಪೊಲೀಸ್ ಇಲಾಖೆಗೆ ಭಾಳ ಒಂದು ರೀತಿಯಾದಂಥ ಇದೊಂದು ದೊಡ್ಡ ಕೇಸ್ ಇದು, ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು. ನಾನು ಈ ವಿಚಾರವನ್ನು ಮನೆಯವ್ರ ಜೊತೆ ಮಾತಾಡ್ತಿದ್ದಾಗ ಅವರೊಂದಷ್ಟು ವಿಚಾರಗಳನ್ನು ಹೇಳಿದರು. ನಮಗೆ ಯಾರು ಶತ್ರುಗಳಿಲ್ಲ, ನಮ್ಮ ಜೊತೆ ಯಾರು ಕೋಪದಲ್ಲಿಲ್ಲ, ನಮಗೆ ಎಲ್ಲರೂ ನಮ್ಮ ಜೊತೆ ಚೆನ್ನಾಗಿದ್ದರು. ಹಾಗಾದರೂ ಕೂಡ ಈ ಬಾಲಕನ ಮೇಲೆ ಯಾಕೆ ಇಷ್ಟು ದ್ವೇಷ, ಯಾಕೆ ಈ ಮಗುವಿನ ಮೇಲೆ ಅಷ್ಟೊಂದು ದ್ವೇಷ ಬಂತು, ಯಾರಾಗಿರ್ಬೋದು ಇದರ ಹಿಂದೆ ಇರುವವರು, ಎಲ್ಲ ಆ ಬೈಕಲ್ಲಿ ಬಂದವನು ಯಾಕೆ ಬೆಳಿಗ್ಗೆ ಗಡಿಬಿಡಿಯಲ್ಲಿ ಓಡಾಡ್ದ ಆ ರಸ್ತೆಯಲ್ಲಿ. ಹಾಗಾದರೆ ಅಲ್ಲಿದ್ದ ಒಂದು ಕ್ಯಾಮರಾದಲ್ಲಿ ದಾಖಲಾಗಿದ್ದರೆ ಇನ್ನು ಉಳಿದಿರುವಂತಹ ಕ್ಯಾಮರಾಗಳು ಇದ್ದೇ ಇರುತ್ತವೆ ಅದೇ ರಸ್ತೆಗಳಲ್ಲಿ, ಬೇರೆ ಬೇರೆ ಕಡೆ ದಾಖಲಾಗಿರ್ಬೋದಲ್ವ. ಹಾಗಾದರೆ ಯಾರು ಏನು ಎತ್ತ ಅನ್ನೋದರ ಬಗ್ಗೆ ಸಮಗ್ರವಾದಂಥ ಮಾಹಿತಿ ಬೇಕೇ ಬೇಕು ಅನ್ನುವಂಥದ್ದು ಈಗ ಒತ್ತಾಯ. ಈ ಪ್ರಕರಣದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಸುದರ್ಶನ್ ಅವರು ನನ್ನ ಜೊತೆ ಏನು ಹಂಚ್ಕೊಂಡ್ರು ಅನ್ನೋದನ್ನು ನೀವೇ ಕೇಳಿ. ದಾದಾಂಡ್ ಕೇಸು ದಾದಾಂಡ್ ಇಂದು ದಾದ ಆರೋಪಿ ತಿಕ್ಕಿರ ಪಾಪ ಬಾಲೆ ದಾದಾಂಡ್ ಏನು ಉಂಡು ಜನಕ್ಕೆ దాద అంచనే ఉంది కేసు పండైతే 116 దినాండు ಹಾ నీకు కేసు ಅದಲ ಅಪ್ಡೇಟ್ಸ್ ఉండాలి జిననల నడుందుల అంచనే పంపి నమల మనవి మాత కొర్దాండ్ డివైఎస్పీల మనవి అండ్ ಮಾತ ಮೇಲೆ ಹೋಮ್ ಮಿನಿಸ್ಟರ್ ಪೂರ ಮೀಟ್ ಆದಾಂಡ್ ಮುಲ್ಪಲ ಶಾಸಕರನ್ನ ಪೂರ ಮೀಟ್ ಆದಾಂಡ್ ನನ್ನ ಒಂಜಿ ಸದ್ಯಕ್ಕೆ ಎಸ್ ಪಿನ ಪಿರ ಮೀಟ್ ಆಪುನೇಟ್ ಉಲ್ಲ ಅವರಾಂಡ್ ಎಷ್ಟು ಮೀಟರ್ ನಿಕಲ್ನ ಪ್ಲಾನ್ ಪಿರ ಆಯ್ತು ಪಂಡ ನಮ್ಮ ಸಂಘದಗಳು ಪೂರ ಬರ್ಪೇರು ಅಂಚ ಒಲಂಡ ನಮ್ಮ ಇನ್ಚಾರ್ಜ್ ಮೀಟ್ ಹಾಕನ ಪಿರೊಡ್ಡಿ ಮನವಿ ಕೊರ್ರ ಮೀಟ್ ಆಪುನೇಟ್ ಉಲ್ಲ. ಓಕೆ ಅಂಚ ಬೇತೆ ಅಕ್ಲ ಅಪ್ಡೇಟ್ಸ್ ದಾಲ ಕೊರ್ತಿಜೀರ ಐಡ್ ಬುಕ್ಕ ಒಂಜಿ ಅವು ಬೈಕ್ ಪಾಸ್ ಆತನ ಪೂರ ಒಂದು ಆತುಂಡು ಪಂಡ ಅಲ್ಪ ಆನಿ ಒಂಜಿ ಬೈಕ್ ಪೂರ ಪಾಸ್ ಆತುಂಡು ಇಂದು ಮರ್ಡರ್ ಆಯಿನ ಟೈಮ್ ಬಿಡ ಆನಿ ಅವೇ ಟೈಮ್ಗೆ ಒಂಜಿ ಬೈಕ್ ಪಾಸ್ ಆತುಂಡು ಐತ ಅಪೋಸಿಟ್ ರೋಡ್ ಮಾತ್ರ ಅವೇ ಪೊರ್ತುಗು ಏರ ಅಪರಿಚಿತ ಪಾಸ್ ಆತಿ ಏರುಂದಲ್ಲ ಗೊತ್ತಿಜ್ಜಿ ಏರುಂದ ನಾಲ್ ಗೊತ್ತಿಜ್ಜಿ ಬಟ್ ಅವು ನಮ್ಮ ಪೊಲೀಸರು ಪೂರ ಪಂತವು ಒಂಜಿ CCTV ತೀಕುದು ಬುರ್ದಿ ಪಂಡ ಒಂಜಿ CCTV ಉಂದು ಪಾಸ್ ಆಯ್ನ ಗೊತ್ತಾಕುಂಡು ಬೈಕ್ ಪಾಸ್ ಆಯ್ನ ಗೊತ್ತಾಕುಂಡು ಬಟ್ ಅವು ಐತ ಒಂದು ಪೂರ ತೋಜ್ಜಿ ಕರೆಕ್ಟ್ ಪಂಡ ನಂಬರ್ ಪ್ಲೇಟ್ ಪೂರ ಕತ್ತಲೆ ನೈಟ್ ಐತ ಲೈಟ್ ರಿಫ್ಲೆಕ್ಷನ್ ಮಾತ್ರ ಜಾಸ್ತಿ ತೋಜುಂಡು ಆಯ್ತು. ಬೈಕ್ ಒಂದು ಗೊತ್ತಾಗ್ತದೆ ಬೈಕ್ ಒಂದು ನಾನಲ್ಲ ಬತ್ತಿಜೆರೈನ ಅವು ಪಂಡದಲ್ಲ ಐತೆ 2 ತಿಂಗಳು ಕರಿಂದು ಅವು ನಾನಲ್ಲ ಆ ಬೈಕ್ ದಾಲ ಸುದ್ದಿ ಅವ ಆಯ್ ಬುಕ್ಕ ಐತೆ ದಾದ ಬದಲಾವಣೆ ಆಗ್ತದೆ ಹೊಸ ನ್ಯೂಸ್ ಅವಳು ಗೊತ್ತಾಯಿದೆ ಏನ ಬಗ್ಗೆ ಪೊಲೀಸ್ ನಟಿ ದಾದ ಬರ್ತಾರ ಇಲ್ಲಡೆಗೂ ದಾದ ಬುಕ್ಕ ಬರ್ತಾರೆ ತನಿಖೆಗೆ ಮೀನು ಬರ್ತಾರ ಬುಕ್ಕ ಇಜ್ಜಿ ತನಿಖೆಗೆ ಎಂಕಲಿಂಗಡೆ ಬರಂದು ಸುಮಾರು ಸಮಯ ಅಂಡು ನಮ್ಮನೆ ಅಡೆ ಪೋದು ದಾದಾನ ಪೂರ ವಿಚಾರಣೆ ಮಂತ ಕೇನೊಂದಿತ್ತು ಕೆಂದಾಗಲ ಅಕ್ಲು ಇತ್ತೆ ಸದ್ಯ ಕೊಂಡ್ಬಣತೆ ತನಿಖೆ ಆ ಒಂದೇ ಉಂಡು ಅವೇ ನಮ್ಮ ಪುರ ಐತ ಪೀರಿಯಡ್ ಉಲ್ಲ ಅಂಚನೆ ಕೊನೊಂದುಲ್ಲೆ ಇರತ್ತೆ ಫೈನಲ್ FSL ರಿಪೋರ್ಟ್ಸ್ ಪೆಂಡಿಂಗ್ ಅಂದಿತ್ತು ಅಂದ ಐಟ್ ಒಂಜಿ ನನಲ ಬಾಕಿ ಉಂಡಿಗೆ ಬರ್ರ FSL ರಿಪೋರ್ಟ್ ಪೆಂಡಿಂಗ್ ಅಂದಿತ್ತು ಅವು ಒಂಜಿ ಆ ಬೈಕ್ ಒಂದಿ ರಿಕ್ಷಾದ ಅದನ್ನ ತಾಗದು ಹೋತುಂಡು ಓಕೆ ಆ ರಿಕ್ಷಾದ ಒಂದೇನು ಎಂಚಿನ ಬಾಕಿ ಒಂದು ಡೋರ್ನು FSL ಕೊರ್ದಿತ್ತರ ಅವು ಇತ್ತ ನನಲ ಬಾಕಿ ಉಂಡು ಪೆಂಡಿಂಗ್ ಉಂಡು ಪನೊಂದಿತ್ತೆ ಮುರಣಿ ಎನ್ನಾಗ ಓಕೆ ಆ ರಿಕ್ಷಾಡ್ ಏರ್ಲ ಜನ ಇದ್ದಲ್ಲ ಒಂದು ರಿಕ್ಷಾ ಗುದ್ದೊಂದು ಪೋಯಿನ ಆತ ರಿಕ್ಷಾ ಮೂವ್ ಅಂದಿತ್ತು ರಿಕ್ಷಾದ ಎದುರುದು ಬರೋಂದಿತ್ತನಾಗ ಎದುರುಡ್ದು ಇಂಬೆ ಆಪೋಸಿಟ್ ಡೈರೆಕ್ಷನ್ ಬರೋಂದಿತ್ತು ರಿಕ್ಷಾ ಎಂಕ್ಲು ಅಂಚಿ ಬರೋಂದಿತ್ತು ಇಂಬೆ ಅಂಚಿ ಪೋಂದಿತ್ತು ಆಪೋಸಿಟ್ ಅಪ್ಪಾಗ ಸೀದಾ ತಾಗ ಒಂದು ಪೋಯಿನಾನಿ ಆಯ ಬೋರ್ತು ಜನ ರಟ್ಟುದಿದ್ದಿ ಸೈಡ್ ಇಜ್ಜಿ ಉಂತಾದನಲ್ಲ ಇಜ್ಜಿ ನಿಕ್ಲೆಗಲ ಆತ ಒಂಜಿ ಆರೋಪಿ ತಿಕ್ಕನೆ ನಿಕ್ಲೆಗಲ ಮನಸ್ಸು ದಿನ ಕೊರೆ ಒಂದಿಜ್ಜ ಇದು ಮನಸ್ಸಿಗೆ ಅಂದ್ ನೆಮ್ಮದಿ ಇಜ್ಜಿ ಮುಲು ನೆಮ್ಮದಿ ಇಜ್ಜಿ ಮತ್ತೆ ಎಸ್ಪಿನ ಪೋತು ಮೀಟ್ ಆತ ನಿಕ್ಲೆ ದಾದ ಪನ್ನೋಡುದು ನಿರ್ಧಾರ ಮಾಡ್ತಾರೆ ಸ್ಪೀಡ ಅವೇ ಪಿರಾರ ಮನವಿ ಕೊರೋದೊಂದುಲ್ಲ ಒಂದೆಟ್ಟೆ ಇಂಚನೆ ನನ್ನ ಚೂರು ಎಡ್ಡೆಡು ತನಿಖೆ ಮನ್ಪೊಡು ಪಿರಾವರ ತನಿಖೆ ಆವಡು ಆಪುಜಿಂದಿತ್ತಿನ ಚೂರು ಮಿತ್ತದ ಮಟ್ಟ ಕೊನೆಗೆ ಆಪುಂಡು ಪೂರ ಕೇನೋಡುಂದುಲ್ಲ ಅಂಚ ಅವರ ಮೀಟ್ ಆದ್ ದಾದಾಂಡ್ ಪೂರವರ ಅನ್ಕಾಂದ್ ನಿಕ್ಲ ಸರೌಂಡಿಂಗ್ ಇರ್ತಾನೆ ಶಾಸಕರ ಅವಡು ಅಕ್ಲು ಇಂಚ ನಿಕ್ಲ ಸ್ಪಂದನೆ ಇಂಚ ಕೊರಿಯರು ಬತ್ತೆರ ರಾಜಕಾರಣಿ ನಕ್ಲೇರೆಲ್ಲ ಬತ್ತೆರ ರಾಜಕಾರಣಿನಲ್ಲ ಆ ಟೈಮ್ದವರ ಪೂರ ಬತ್ತಿತ್ತೇರು
ಹಾಂ ಬುಕ್ಕ ಸದ್ಯಗ ಅಂಕ ಶಾಸಕರನ್ನ ನಮ್ಮವರ ಮೀಟ್ ಆರ್ಬೋದಿತ್ತ ಬುಕ್ಕ ಹೊರ ಹಿಡ್ದಕ್ಕವರ ಪಾತೇರಿ ತಿಕ್ಕದಿರಿ ನಾನು ಎಲ್ಲಂಜಿ ಎಸ್ ಪಿನ ಮೀಟ್ ಆನಾಗ ಒಟ್ಟಿಗೆ ಪೋಪನ ಅಂದು ಒಂಜಿ ಇಲ್ಲ ಆರ್ನ ಪುರ್ಸೋತುಡು ನಿಕ್ಲೆಗ್ ಏರ್ನ ಮಿತ್ತುಲ ಇತ್ತು ಡೌಟ್ ಬತ್ತಿಜ ಇತ್ತು ಪೂರ ಅಂಡ ನಿಕ್ಲೆಗ್ ಏರ್ನ ಮಿತ್ತುಲ ಡೌಟ್ ಬತ್ತಿಜ ಎಂಕ್ಲೆಗ್ ಸ್ಪೆಸಿಫಿಕ್ ಆದ್ ಏರ್ನ ಮಿತ್ತುಲ ಡೌಟ್ ಒಂದು ಬರೊಂದಿಜ್ಜಿ ಪಂಡ ಅಂಚೆತನ ನಮ್ಮ ಫ್ಯಾಮಿಲಿ ಅವಡು ನಂಕ್ ಏರ್ನ ಮಿತ್ತುಲ ಅಂಚಿನ ಬಗೆ ಅವಡು ದಾಲೆ ಇಜ್ಜಿ ಅಂಚಿತನ ಒಂಜಿ ದಾದಂದೆ ಗೊತ್ತಾ ಒಂದಿಜ್ಜಿ ಏರ್ ಮಂತಿ ಪೆರ್ಚಿನ ಐಡಿಯಾನೇ ಬರೊಂದಿಜ್ಜಿ ಎಂಕ್ಲೆಗ್ ಅಂಚ ಬತ್ತಿತ್ತು ನಮ್ಮ ಈತು ಬರ್ತು ಪಂತು ಅಲ್ಲ ಅಂಚ ನಮ್ಮ ಜನರಲ್ ಅದು ಪಂಡ ಕೆಲವು ಡೌಟ್ಸ್ ಇತ್ತೆ ಸ್ಕೂಲ್ ಆದಿಪ್ಪುವ ಅಂಚ ಪೂರ ಪೊಲೀಸ್ನಕ್ಲೆಲ್ಲ ಬಂದಿತ್ತ ಐನು ಪೂರ ಆಕಲ್ ತನಿಖೆ ಮಂತುದೆರ್ ಪಂತೀರ್ ಓಕೆ ಅಲ್ಪ ದಾಲ ಮಾಹಿತಿ ತಿಕ್ಕುಜಪ್ಪಗ ತಿಕ್ಕುದಿಜ್ಜಿ ಡೆಕರೆಟ್ಲ ಪೂರ ಒಂದು ಮಂತದ ತಿಕ್ಕೊಂದಿಜ್ಜಿ ಅಂಚನೆ ಪಂಡೀರ್ ಅಪಗ ಇಂದು ನೆರೆ ಕರೆದಲ್ಲ ಆಗಲತ್ತು ಸ್ಕೂಲ್ದಾಗಲ್ಲ ಕನ್ಫರ್ಮ್ ಅಕ್ಕಲು ಪೊಲೀಸ್ನಕ್ಲು ನಾನು ತಿಕ್ಕೊಂದಿಜ್ಜಿಂದೆ ಪನೊಂದುಲ್ಲೇರು ಅಂಚನೆ ಪನೊಂದುಲ್ಲ ಒಂದಿಜ್ಜಿ ಪಂಡ ಐನ ಅರ್ಥ ಇಜ್ಜಿಂದೆ ಅರ್ಥ ಅಂದು ಆ ಪಂಡ ಬೊಕ್ಕ ಏರು ಅಪ್ಪಗನೆ ಡೌಟ್ ಇಂಚ ಇಂದು ಈ ಕೇಸ್ ಸಾಲ್ವ್ ಮಾಡ್ತಾರೆ ಇತ್ತು ಸದ್ಯಗ ಅವೇ ಆ ಬೈಕ್ ದಾಖಲ ಮಿತ್ತು ಡೌಟ್ ಪಂಡ ಈ ಕಂಪ್ಲೀಟ್ ಆ ಪರಿಸ್ಥಿತಿ ಏರಂದು ಇಜ್ಜಿ ಅಂಚಿ ನಮ್ಮಂಚಿ ಆತು ಪೊರ್ತು ನಂಕ್ ಅಡೆ ಬರ್ರ ಐನಿಲ್ ಅಡೆಗೆ ಬರ್ರ ಮಾತ್ರ ಸಾಧ್ಯ ಇಪ್ಪುನಡೆ ಕೆರೆತ ಅಲ್ಪನೇನಾ ಕೆರೆತ ಅಡೆಗೆ ಅತ್ತು ಅಪೋಸಿಟ್ ಮಾತ್ರ ಪಂಡ ನಮ್ಮ ಇಲ್ಲಡೆ ಬರ್ರ ರಡ್ಡು ಸಾಧ್ಯ ಒಂಜಿ ಅವು ಕೆರೆತ ಐಟೆ ಅದು ಬರ್ಪುನ ಬುಕ್ ಒಂಜಿ ನೆಟೆ ರೋಡ್ ಸೀದಾ ಇಲ್ಲಡೆ ಉಂಟ ಬರ್ಪುನು ಬತ್ತನ ತೋಜಂದಿಜ್ಜಿ ಪಿರ ಪೋಯಿನ ಮಾತ್ರ ಗೊತ್ತಾ ಒಂದು ಪಿರ ಪೋಯಿನ ಅಂಡ ಈ ರಿಕ್ಷಾ ರಬ್ಬರ್ ಟ್ಯಾಪಿಂಗ್ ಬರೋಂದಿತ್ತು ಎಂಕ್ಲಂಚಿ ಅಲ್ಲಿ ಇತ್ತು ರಬ್ಬರ್ ಟ್ಯಾಪಿಂಗ್ ಹಾಪುಂಡು ಅದೇ ರಿಕ್ಷಾ ಬರೋಂದಿತ್ತು ರಿಕ್ಷಾದಾರ ಟ್ಯಾಪಿಂಗ್ ದಾರ ಬರೋಂದಿತ್ತೇರು ಆರೆಗ್ ಬನ್ನಾಗ ಎಂಕಲ್ನ ರೋಡ್ ಜತ್ತು ಹೋದು ಜತ್ತೊಂದು ಪೋಯಿನ ಆ ರಿಕ್ಷಾದ ಸ್ಕ್ರಾಚ್ ಹಾಕೊಂಡು ಪೋತುಂಡು ಪಂಡ ಒಂಜಿ ಅಲ್ಪನೆ ಒಂಜಿ CCTV ಉಂಡು ಐಟ್ ಐನ್ ಕಾಲೆತ್ತ ಅಂದಾಜಿಗೆ ತೋಜುದುಂಡು ಆ ಏರುಂದು ಇಜ್ಜೆ ಪಂಡ ಅಕ್ಲೆನ್ ತೂತನಕ್ಲೆ ಕೆಲವರು ಒಲ್ಲೇರು ಅಂಚಿ ಬೈಕದೆ ಪಾಸ್ ಆಯ್ನ ಪಂಡ ಅಕ್ಲೆಗ್ಲ ಕರೆಕ್ಟ್ ಪಂಡ ಏರು ಮೋನೆ ಅಂಚದ ತೋಜಿ ಫುಲ್ ಒಂದು ಬಾರ್ದಿತ್ತೆ ಇದನ್ನ ಕವರ್ ಮಂತಿತ್ತೆ ಮೋನೆ ಕವರ್ ಪೂರ ಮಂತಿತ್ತೇನಾ ಕವರ್ ಇತ್ತು ಪನೊಂದುಲ್ಲೇರು ಹೆಲ್ಮೆಟ್ ಕ್ಯಾಮರಾದ ಫುಟೇಜ್ ನಿಕ್ಲೆಗೆ ತಿಕ್ಕಿದ್ಯಾ ಕ್ಯಾಮರಾದ ಫುಟೇಜ್ ಅಕಲ್ ಪೊಲೀಸ್ ಕೊನೋದಿರ ಎಂಕ್ಲೆಗೆ ತಿಕ್ಕಿಜ್ಜಿ ವಿಹರ ಕೊಡ್ತಿದ್ಯಾರ ಇಜ್ಜಿ ಒಂದು ಫೋಟೋ ಎಲ್ಲ ತೋಜಾರ ಇಂದು ಗೊತ್ತುಂಡ ಇಂದು ಗೊತ್ತುಂಡ ದಾಲಕ್ಕೆ ಏನಿದ್ದಾರೆ ನಿಕ್ಲಿಡ ಇಜ್ಜಿ ಊರ್ದಕ್ಲೆಡ ಪೂರ ಕೆಲವರ್ಗೇನೆ ಎಂಕ್ಲೆನ ಇಲ್ಲಡೆ ಎಂಕ್ಲೆಗಂದ ಆತ ತೋಜಾದಿಜ್ಜಿ ಮಸ್ತ್ ಜನ ರೂಮರ್ ಪೂರ ಮಾಡ್ತೊಂದಿತ್ತೇರು ಇಂದೆಟ್ ಇಲ್ಲದಕ್ಲು ಉಳ್ಳೇರು ಅಂಚೊಳ್ಳೇರು ಇಂಚೊಳ್ಳೇರು ಪೂರ ಪನೊಂದು ಅನುಮಾನ ಪಕ್ಕಡೆ ಸ್ಪ್ರೆಡ್ ಮಾಡ್ತೊಂದು ರೂಮರ್ಸ್ ಮಾಡ್ತೊಂದಿತ್ತೇರು ನಿಕ್ಲದ ಅದನ್ನ ಕಾನೂನು ಕ್ರಮ ಮಲ್ತಾರಾಕಲ್ಲ ಮಿತ್ತು ಆಕ್ಷನ್ ಪಾಡ್ದಾರ ರೂಮರ್ಸ್ ಮಂತನಕಲ್ನ ಮಿತ್ತು ಎಂಕ್ಲೆಗ್ ಡೈರೆಕ್ಟ್ ಅಲಿಗೇಷನ್ ಪಾಡ್ನಕಲ್ನ ಮಿತ್ತು ಪೂರ ಮಂತದ ಆತುಂಡು ದಯಪಂಡ ಎಂಕ್ಲೆಗ್ ಆತ ಕಾನ್ಫಿಡೆನ್ಸ್ ಉಂಡು ಅಕ್ಲೆಗ್ ದಾದನ ಶಿಕ್ಷೆ ಅಂಡ ಅಕ್ಲೆಗ್ ಒಂದು ಕೇಸ್ ನಡ್ತೊಂದೆ ಉಂಡಿಗೆ ನನ್ನಲ್ಲ ಪಂಡ ತನಿಖೆ ಅಕ್ಲು ಪೂರ ಅಂಚಿತ್ತು ನಲ್ತೊಂದುಲ್ಲೇರು ಅಂಚ ರೂಮರ್ಸ್ ಮಂತನಕ ತೆಗಿದುಕ ಉಂಟುಂಡು ಅವು ಪಂಡ ಅಕ್ಲೆಗ ಮುಕ್ಕಲ್ ಪೊಲೀಸ್ನಕ್ಲ ದಾಲ ಡಿಕ್ಲರೇಷನ್ ಕೊರಂದೆ ಅಕ್ಲೆ ರೂಮರ್ಸ್ ಮಂತನಕ್ಲ ತಪ್ಪೇತ ಅಕ್ಲು ಮಂತನ ಮಾನವೀಯತೆ ಬೋಡು ಅಂಪನ ಆತೆ ಪನೊಲಿಯತಿ ಇತ್ತದ ಇಲ್ಲಲ್ದ ಸದ್ಯದ ಒಂಜಿ ಸ್ಥಿತಿ ಎಂಚೊಂಡು ನಿಕ್ಲ ಇತ್ತು ಚೇತರಿಕೆ ಅದು ಪಿರೋ ಬತ್ತದಾರ ಇಂಚು ಬತ್ತಾರ ಆತು ಅವು ಏಪಲ ಮಾಜಂದು ಆಂಡ ಇತ್ತ ನಿಕ್ಲ ಪರಿಸ್ಥಿತಿ ಎಂಚೊಂಡು ಇಲ್ಲಲ್ದ ಪರಿಸ್ಥಿತಿ ಸದ್ಯ ಇಲ್ಲಲ್ದ ಪರಿಸ್ಥಿತಿ ಪಂಡದ ದಾದ ಅನ್ಪುಂಡು ಎಂಕ್ಲೆಗೆ ಗೊತ್ತಾತಿ ಆತಿ ನೆಮ್ಮದಿ ಇಜ್ಜಿ ಇಂಚ ನನಜು ಪನ ಮುಟ್ಟ ಇಂಚನೆ ಬದುಕೊಡಾತಿ ಒಂದು ಅಂದ ತಿಕ್ಕದುಂಡ ಏರನ್ನು ಗೊತ್ತಾತನ ಒಂತೆ ಅಂಡಲ ನೆಮ್ಮದಿ ಇಪ್ಪೇದು ನಿಕ್ಲೆಗ್ ಏರ್ಲ ಶತ್ರುಲಿಜ್ಜಿ ನಿಕ್ಲೆ ಪನ್ಪರು ಎಂಕ್ಲೆಗ್ ಏರ್ಲ ಶತ್ರುಲಿಜ್ಜೇರು ಎಂಕ್ಲೆಗ್ ವಿರೋಧಿ ಪನ್ಪುನಕ್ಲ ಏರ್ಲ ಇಜ್ಜೇರು ಪಂಡದ ನಿಕ್ಲ ಪನೊಂದುಲ್ಲ ಆಂಡಲ ಇಂದೊಂಜಿ ಎಂಚ ಆಂಡು ಪನ್ಪುನವೇ ಇತ್ತು ಮಿಸ್ಟ್ರಿ ಮಾಂತೆರೆಗ್ಲ ಒಂಜಿ ಕುತೂಹಲ ಬುಕ್ಕ ಒಂಜಿ ದಾರ್ಮಂಡ ಇದಕ್ಕೆ ಒಂಜಿ ನ್ಯಾಯ ತಿಕ್ಕೊಡತ ಇಂದು ಒಂಜಿ ಕೇಸ್ ಒಂಜಿ ಎಂಡಿಂಗ್ ಬರೋಡತ ತಾರ್ಕಿಕವಾದ ಎಂಡಿಂಗ್ ಬರೋಡತ ಮಾಂತೆರ್ಲ ಎಂತನ್ನೇ ತೂವೊಂದುಲ್ಲೇರು ಇವ್ರು ದಾದ ಪನ್ಪರು ಪೊಲೀಸ್ ಇಲಾಖೆಗೂ ಸಂಬಂಧಪಟ್ಟನಕ್ಲೆಗ್ ನಿಕ್ಲ್ನ ಹೊರಡಿಸ್ತಾರೆ ದಾದ ಎಂಕ್ಲ ಆತಿ ಎಂಕ್ಲೆಗು ಹೊರ ನ್ಯಾಯ ತಿಕ್ಕೊಡು ಏರ್ ಮಂತನ ನಿಜವಾದ ಅಪರಾಧಿಗೆ ಹೊರ ರಪ್ಪ ಆಯ್ನಾತ ಬೇಗ ಶಿಕ್ಷೆ ಆವಡು ಅಪಗಂಡಲ ಎಂಕ್ಲೆಗೆ ಚೂರಂಡಲ ನೆಮ್ಮದಿ ಡಿಪ್ಪೊಲಿ ನಮ್ಮ ಜೀವನ ನಡಪೋಡಪ್ಪ ಇಂಚ ಬೇನೆತಿನೊಂದು ದಿನಾಲ ಏರು ದಾಯಿ ಎಂಚಂದು ಪೋಡಿಗೆಡೆ ಮೂಲ ಬದುಕೊಂದುಲ್ಲ
ನಿಕ್ಲಿಗೆ ಓಲಲ್ಲ ಪೋನಾಗ ಕೆಲವು ಅದೆಲ್ಲ ಅನುಮಾನ ಇಂದ ಅಂಡದ ಮನೆ ನಿಕ್ಲಿಗೆಲ್ಲ ಜೀವದ ಥ್ರೆಟ್ ಉಂಡು ನನ್ನ ಅನಿಸುತ್ತಿದೆ ಈ ಪೋನಾಗ. ಎಂಕ್ಲೆಗ್ ದಾಯ ಪಂಡ ಎಂಕ್ಲೆಗ್ ಒಂದು ಉದ್ದೇಶನೇ ಗೊತ್ತಿಜತ್ತ ಏರು ದಾಯ ಎಂಕ್ಲೆ ಪಂಡ ಇತ್ತು ದಾದಾಂಡ ಗೊತ್ತಿತ್ತು ಒಂಜಿ ಜನ ಎರಡಂಡ ಅನುಮಾನ ಇತ್ತು ಎಂಕ್ಲೆಗ್ ಗೊತ್ತಾಗ್ತದೆ ದಾಯ ಮಂತಿರು ಇಂಚ ಮಂತಿಪ್ಪು ಒಂದು ಅಂದಾಜಂಡಲ್ಲಿ ಇತ್ತದು ಎಂಕ್ಲೆಗ್ ಒಂದು ಓಲ ಇಜ್ಜಿ ದಾಯ ಮಂತದಿರು ಓ ಉದ್ದೇಶ ದಾಲ ಗೊತ್ತಿಜ್ಜಿ ಎಂಕ್ಲೆಗ್ ಅಂಚಾದ ಎಂಕ್ಲೆಗ್ ಚೂರು ಕತ್ತಲೆಗ್ ಬುರ್ನಗನೆ ಪೊಡಿಗೆ ಶುರು ಆತಂದು ಇತ್ತೆ ಪಂಡ ಎಂಚಿನ ಅನ್ಕೊಂಡ್ಪುನ ನಂಕ್ಲೆಗ್ ಒಂದು ಗೊತ್ತಿತ್ತುಂಡ ದಾದಾಂಡ ಒಂಜಿ ವಿಷಯ ಗೊತ್ತಾದ ಈಗ ಶಿಕ್ಷೆ ಅಂಡ ಅಂಡ ಎಂಕ್ಲೆಗ್ ಒಂಜಿ ನೆಮ್ಮದಿ ಪಂಡ ಆಂಡ್ ಒಂಜಿ ಕನ್ಕ್ಲೂಷನ್ ತಿಕ್ಕೊಂಡು ಇತ್ತೆ ಎಂಕ್ಲೆಗ್ ಒಂದು ದಾಯ ಮಂತದೇ ಏರ್ ಆಯ್ದು ನನ್ನ ಉದ್ದೇಶ ಉಂಡ ಆಯ್ನ ಉದ್ದೇಶ ಮುಗಿದುಂಡ ದಾದಂದೆ ಗೊತ್ತಿಜ್ಜಿ ಅಂಚಾದು ಅಂತೆ ಕತ್ತಲೆ ಪೂರ್ಣಗ ಚೂರು ಪೊಡಿಗೆ ಇತ್ತ ಪಂಡ ನಿಕ್ಲು ಟಾರ್ಗೆಟ್ ಒಳಂಡ ನಿಕ್ಲೇನು ಮಲ್ತದೇನ ನಿಕ್ಲೆಗ್ ಗೊತ್ತಾವಂದ್ರೆ ನಿಕ್ಲೆಗ್ ಇತ್ತ ಟೆನ್ಷನ್ ಜಾಸ್ತಿ ಆವಂದು ಅಂದವೆ ಪಂಡ ನಂಗೆ ಗೊತ್ತಿಜತ ದಾದಂದೆ ಗೊತ್ತಿಜತ. ಈ ಪ್ರಕರಣದ ಇತ್ತೆ FSL ರಿಪೋರ್ಟ್ ಏಪ ಬರುಂದು ದಾಲ ಪಂಡಿಜರಾಗ್ಲು ಫೈನಲ್ ರಿಕ್ಷಾ ತೈರ್ ಪಂಡರ್ದ FSL ದಂಜಿ ಡೋರ್ ದಂಜಿ ಸಾಕ್ಷಿ ಪ್ರಪದ ಹೋಗ್ತೇದು ಅವು ನಮಕ್ ಏನ ಪಂಡಿರ ಅವು ಕೆಲವರ ಡಿಲೇ ಆಪುಂಡು ಪಂಡ ಅವು ಮಸ್ತ್ ಅವು ಮೆಟಲ್ದ ಉಂದೈತ ಅಂಚ ಮಸ್ತ್ ಡಿಲೇ ಆಪುಂಡು ತಿಂಗೊಲ್ಲ ಪೋವೈಕ್ ಅಂಚ ಅವಂತ ಲೇಟ್ ಆಪುಂಡು ಪಂಡಿರ ಬುಕ್ಕ ಎಂಕ್ಲೆಗ್ ಅವು ಇತ್ತೆಲ್ಲ ಎಂಕಲ್ದ ಕೇಂಡೆ FSL ಒಂದು ಪೂರ ರಿಪೋರ್ಟ್ ಪೂರ ಕೇಂದ ಅವು ಪೂರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪೂರ ಅವಲ ಇತ್ತೆ ಕೊರ್ರ ಆಪುಜಿ ಬಂದಿರಿ ಕೊರ್ಪುನ ಪ್ರೊಸೀಜರ್ ಆಕಲ್ನ ಇಜ್ಜಿಗೆ ಪಂಡ ಆಕಲ್ನ ಒಂದಿಪ್ಪನ ತನಿಖೆ ಒಂದಿಪ್ಪನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇತ್ತೆ ಗೌಪ್ಯವಾದ ದೀತೆರಾ ದೀತೆರು ಪಂಡ ಐಟ್ ಪಂಡ ಐಕ್ಲ ಕನ್ಕ್ಲೂಷನ್ ಕೊರ್ರ ಒಂದು ಇಜ್ಜಿಗೆ ಆಕ್ಲೆಗ್ ಪಂಡ ಅಕ್ಲ ಐಟ್ ಖಾಲಿ ಒಂದು ಮಂತುನ ಇಂಚ ಡೆತ್ ಆತನಂದ ಆತೆ ಆಕ್ಚುಯಲ್ ರೀಸನ್ ದಾದ ಅವು ನನಗ್ಲ ಕನ್ಕ್ಲೂಷನ್ ಒಂದೊಂಜಿ ಕೊರ್ತಿಜೆರ್ ಅಂಚಾದ ಅವು ಕೊರ್ರಲ ಆಪುಜಿ ಪಂಡ ಇತ್ತೆ ಈ ತನಿಖೆದ ಪೊರ್ತುಡು ಕೊರ್ರ ಆಪುಜಿ ಎಂದು ಪಂಡೇರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಾನೆಲ್ಲ ಕನ್ಕ್ಲೂಷನ್ ಬತ್ತು ಅಕ್ಕಲ್ಲ ಅಂಚ ಪನ್ನೊಂದುಲ್ಲೇರ್ ಪೊಲೀಸ್ ನಕ್ಲ ಪಂಡೇರ್ ಪಂಡ ಎಕ್ಸಾಕ್ಟ್ ಕನ್ಕ್ಲೂಷನ್ ಇಂಚಿನವೇ ಕಾರಣ ಅಂದ್ ಬರ್ರ ಒಂದು ಇಜ್ಜಾಗ್ಲಿಗೆ ಒಂದಿಜ್ಜ ಪಂಡ ಸುರುಕ ಒಂದು ಇತ್ತಿನ ಮಿಸ್ಸಿಂಗ್ ಕೇಸ್ ಆತ ಐದು ಬುಕ್ ಆಕ್ಲೆ ಒಂದು ಕೊಲೆ ಕೇಸ್ ಒಂದು ಅಂಚಾದು ಅವೇ ಆಯ್ತಾ ಒಂದಲ್ಲ ನನ್ನೆಲ್ಲ ಕರೆಕ್ಟ್ ಇಜ್ಜಿ ಓಕೆ ಅಪ್ಪಗಿಂದ ಕೊಲೆ ಅಂದ್ ಎಂಚ ಸಸ್ಪೆಕ್ಟ್ ಮಲ್ಪುನಿತ್ತೆ ಕೊಲೆ ಅಂದ ಪಂಡ ಆತು ಕರೆಕ್ಟ್ ಗೊತ್ತಾಪುಂಡು ಪಂಡ ಆಯ್ನ ಅಂಚ ಗಾಯ ಇತ್ತುಂಡು ಬುಕ್ಕ ನೆತ್ತೇರು ಅಲ್ಪಾರ್ದು ಡ್ರಾಪ್ಸ್ ಇತ್ತುಂಡು ಪಂಡ ಇತ್ತೆ ಅಂಚ ಸೀದಾ ಒಂದಾತುಂಡ ಒಲಂಡ ಬುಡ್ದುಂಡಲ ಪಿರ ನೆತ್ತೇರು ಮಿತ್ತು ಬರ್ಪುಂಡು ಅಂದು ಡ್ರಾಪ್ಸ್ ಅದು ನೆತ್ತಿರ್ಬೋದು ಅಲ್ಪ ಒಂಜಿ ಕಲ್ದಲ್ಲಿ ಪೂರ ನೆತ್ತೇರು ಜಾಸ್ತಿ ಅದು ಇತ್ತುಂಡು ಓಕೆ ಅಂಚ ಇತ್ತುಂಡು ಬುಕ್ಕ ಕರೆಕ್ಟ್ ರಡ್ಡ್ ಗಾಯ ಇತ್ತುಂಡು ಒಂಜಿ ಮೇಜರ್ ಮಿತ್ತು ಸೈಡ್ ಬುಕೊಂಚು ಪಿರತ್ತ ಸೈಡ್ ಒಂಜಿ ಗಾಯ ಶಾರ್ಪ್ ಎಡ್ಜ್ ಡಾಕಿ ಲೆಕ್ಕ ನಿತ್ತುಂಡು ಮುಕ್ಲಿಗೆ ಅವೇ ಪಂಡ ಇತ್ತೆ ಕೊಲ್ಲೆಂದು ಒಂದು ಮಂತಿದ್ರು ಪಂಡ ಮುಕ್ಲೆ ಒಂದು ದೆತೊಂದೆರ್ ಬಟ್ ಏರ್ ಮಂತನ ದಾದಂದು ಇಜ್ಜತ ಅಂಚ ಮುಕ್ಕಲ್ ಪಾತೆ ಒಂದೊಂದು ಇಪ್ಪುನ ಪಂಡ ಕೊಲೆ ಆದಿತ್ತನಲ ಏರ್ ಮಂತನ ದಾದಂದು ಗೊತ್ತಾಂದೆ ಅಂಚ ಕೊರ್ರ ಆಪುಜಿ ದಾದಂದು ಗೊತ್ತಿಜ್ಜಿ ಕರೆಕ್ಟ್ ಪಂಡ ಒಯ್ಡ್ದಾದ ಆತನ ಅಂಚ ಇತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊರ್ರ ಒಂದು ಇಜ್ಜಿ ಅವು ಇತ್ತೆ ಡಾಕ್ಟರ್ ನಕಲ್ನೊಟ್ಟಿಗೆ ಉಂಡು ಮುಕ್ಕಲ್ ಉಂಡು ಎಂಕಲ್ ಐನು ಪೊಲೀಸ್ ನಕಲ್ನೊಟ್ಟಿಗೆ ಉಂಡ ಡಾಕ್ಟರ್ ನಕಲ್ನೊಟ್ಟಿಗೆ ಉಂಡ ಒಕ್ಕಲ್ ಪಂಡಿಜರ್ದಲ್ಲ ಪಂಡ ಕೊರ್ರ ಆಪುಜಿಂದ ಆತೆ ಪನ್ನಾತೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಪೊಲೀಸ್ ನಕಲ್ ಬಣ್ಣ ಅಪ್ಪಗ ಆಕಲ್ನೊಟ್ಟಿಗೆ ಇಪ್ಪು ಸುಮಂತನ ಒಂಜಿ ಏತೊಂಜಿ 4 ತಿಂಗಳಂಡ ಒಂಜಿ ಒಟ್ಟಾರೆ ಕಥೆ ನಡೆದದು 4 ತಿಂಗಳು ಒಂದು ಬತ್ತುಂಡು ಏನೊಂಜಿ 14 ಒಂದು 116 ದಿನ 113 ದಿನ ಅಂದು